ಇವತ್ತು ನೀವೆಲ್ಲ ನಮ್ಮ ಕುಟುಂಬದವರು, ನಿಮ್ಮ ಹತ್ರ ನೇರವಾಗಿ ನಾನು ಮಾತನಾಡಬೇಕಾಗ್ತದೆ. ಇವತ್ತು ನಾನು ರಾಜ್ಯ ಪ್ರವಾಸ ಮಾಡ್ತಾ ಇರೋ ಉದ್ದೇಶ ಏನು ಗೊತ್ತೇನಣ್ಣ? ನಿಮಗೆಲ್ಲ ಅನಿಸಿರ್ಬೋದು, ಇದೇನಪ್ಪ ಯಾವುದು ಚುನಾವಣೆನೇ ಇಲ್ಲವೇ, ಇನ್ನು 3 ವರ್ಷ ಅದೇ ಸಾರ್ವತ್ರಿಕ ಚುನಾವಣೆಗೆ, ವಿಧಾನಸಭಾ ಚುನಾವಣೆ 3 ವರ್ಷ ಅದೇ, ಜಿಲ್ಲಾ ಪಂಚಾಯತಿ ಚುನಾವಣೆ, ತಾಲೂಕ್ ಪಂಚಾಯತಿ ಚುನಾವಣೆ ಇನ್ನೂ ಘೋಷಣೆನೇ ಆಗಿಲ್ಲ, ಗ್ರಾಮ ಪಂಚಾಯತಿ ಚುನಾವಣೆ ಡಿಸೆಂಬರ್ ತಿಂಗಳಲ್ಲದೆ. ಇದೇ ನಿಖಿಲ್ ಕುಮಾರಸ್ವಾಮಿ ಇಷ್ಟು ಬೇಗ ಹೊರಟುಬಿಟ್ಟವನೆಲ್ಲ ರಾಜ್ಯ ಪ್ರವಾಸ ಅಂತ ನಿಮ್ಗೆ ಅನಿಸಿರ್ಬೋದು. ನನಗೆ ತಮ್ಮಗಳ ಸಂಪರ್ಕ, ಸಂಬಂಧ, ಬಾಂಧವ್ಯ, ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಸದಾ ಚಿರುಣೆ. ಅದಕ್ಕೋಸ್ಕರ ದೇವೇಗೌಡರು ಸಾಹೇಬರಿಗೆ ಅವ್ರ ಹೋರಾಟಕ್ಕೆ ಪ್ರತಿಫಲವಾಗಿ ಬೆನ್ನೆಲುಬಾಗಿ ನಿಂತಿದ್ದೀರಿ. ಕ್ಷೇತ್ರದ ಜನ ಕಾರ್ಯಕರ್ತರು ಹೃದಯದಲ್ಲಿ ಸ್ಥಾನ ಕೊಟ್ಟಿದ್ದೀರಿ. ಅದೇ ರೀತಿ ಸನ್ಮಾನ್ಯ ಕುಮಾರಣ್ಣವ್ರಿಗೆ ಹೃದಯದಲ್ಲಿ ಸ್ಥಾನ ಕೊಟ್ಟಿದ್ದೀರಿ. ಅನಿರೀಕ್ಷಿತವಾಗಿ ಬಂದು ಚುನಾವಣೆ ನಿಂತಂತ ನಮ್ಮ ತಾಯಿ ಅನಿತಾ ಕುಮಾರಸ್ವಾಮಿ ಅವ್ರನ್ನ ಗೆಲ್ಲಿಸಿ ಆಶೀರ್ವಾದ ಮಾಡಿದ್ದೀರಿ. ಎಲ್ಲಿ ಅಂತ ಹೋಗ್ಲಣ್ಣ, ನಿಮ್ಮ ಜೊತೆ ಇರ್ತೀನಷ್ಟೆ, ನಿಮ್ಮ ಜೊತೆ ಇರ್ತೀನಷ್ಟೆ. ನನಗೆ ಅಣ್ಣ, ನನಗೆ ನನ್ನ ಮುಂದೆ ಇರ್ತಕ್ಕಂಥ ಸವಾಲು ನಿಮಗೆ ತಿಳಿಸ್ಬಿಡ್ತೀನಿ. ನಿಖಿಲ್ ಕುಮಾರಸ್ವಾಮಿಗೆ ಒಬ್ಬ ಸಂಸದ ಆಗಬೇಕು, ಒಬ್ಬ ಶಾಸಕ ಆಗ್ತಕ್ಕಂಥದ್ದು ಇವೆರಡೇ ಗುರಿ ಅಂತಕ್ಕಂಥದ್ದಾದರೆ 24 ತಾಸು ಯಾವುದಾದ್ರೂ ಕ್ಷೇತ್ರ ಆಯ್ಕೆ ಮಾಡ್ಕೊಂಡು ಮದುವೆ, ಸಾವು ನೋವು ಎಲ್ಲ ಕಾರ್ಯಕ್ರಮಗಳು ಗುರ್ಸ್ಕೊಂಡು ಓಡಾಡಿದ್ರೆ ನನಗಿರ್ತಕ್ಕಂಥ ರಾಜಕೀಯದ ಇತಿಹಾಸಕ್ಕೆ 100ಕ್ಕೆ 100 ಜನ ಆಶೀರ್ವಾದ ಮಾಡ್ತೀರಿ. ಆದರೆ ನನ್ನ ಮೊದಲನೇ ಚುನಾವಣೆ ಸೋಲು ಯಾವ ರೀತಿ ಆಯಿತು ನೋಡಿದ್ದೀರಿ. ಎಲ್ಲ ಸೇರ್ಕೊಂಡ್ರು, ಮುಗಿಸಿದ್ರು. ಕುಮಾರಣ್ಣ ಈ ರಾಜ್ಯದ ಮುಖ್ಯಮಂತ್ರಿಗಳ ಮಗನ್ನ ಮುಗಿಸಿದ್ರೆ ಸರ್ಕಾರ ಕೆಡಬಹುದು ಅಂತ ಎಲ್ಲ ಸೇರ್ಕೊಂಡ್ರು. ಇಂಥವ್ರು ಬಿಟ್ಟರು ಅನ್ನೋದಿಲ್ಲ, ನಿಂತ್ಕೊಂಡ್ರು. ಇನ್ನು ರಾಮನಗರ ಅಲ್ಲಿ ಪಾಪ ನಮ್ಮ ಜಿಲ್ಲೆನಲ್ಲಿ ಒಂದಷ್ಟು ಜನ ಮಹಾನ್ ನಾಯಕರಿದ್ದಾರೆ, ಇಲ್ಲವರಲ್ಲ, ಅವ್ರಿಗೂ ಮೀರಿ ಒಂದು ಹೆಜ್ಜೆ ಮಹಾನ್ ನಾಯಕರುಗಳು ಬೆಳೆದ್ಬಿಟ್ಟವ್ರು ಪಾಪ ನಮ್ಮ ಜಿಲ್ಲೆಯಲ್ಲಿ. ಅವರು ಅದೇ ಕತೆ. ಪಾಪ ರಾತ್ರೋರಾತ್ರಿ ಪರಿಶಿಷ್ಟ ವರ್ಗದ, ಪರಿಶಿಷ್ಟ ಜನಾಂಗದ ಕೆಲವೊಂದಷ್ಟು ಸಮುದಾಯನ ಟಾರ್ಗೆಟ್ ಮಾಡ್ಕೊಂಡು ಅದೆಂಥದೋ ಕೂಪನ್ ಕಾರ್ಡು 5,000 ರೂಪಾಯಿ ಸಿಗ್ತದೆ ನಿಮಗೆ ರೇಷನ್ನು, ನನಗೆ ಓಟ್ ಹಾಕ್ಬಿಟ್ರೆ ಅಂತ ಯಾಮಾರಿಸಿದ್ರು. ಪಾಪ ತುಂಬ ಜನ ಮುಗ್ಧರು ಆ ಕೂಪನ್ ಕಾರ್ಡ್ ತಗೊಂಡ್ರು. ನಮಗೆ ರೇಷನ್ ಸಿಗ್ತದೆ ಒಂದು 5,000 ರೂಪಾಯಿ. ಪಾಪ ಅವ್ರ ಜೀವನ 5,000 ರೂಪಾಯಿ ಅವ್ರಿಗೆ ದೊಡ್ಡದು. ನಾನು ತಪ್ಪು ಅಂತ ಹೇಳಲಿಕ್ಕಿಲ್ಲ, ನಾನು ಜನಗಳ ಮೇಲೆ ದೂಷಣೆ ಮಾಡಲಿಕ್ಕಿಲ್ಲ. ಅವ್ರಿಗೆ ಅವತ್ತು ದೊಡ್ಡದಿತ್ತು, ಮಾಡಿದರು. ಅಂತಿಮವಾಗಿ ಪಾಪ ಮುಗ್ಧ ಜನತೆ ಮತ ಹಾಕಿಸ್ಕೊಂಡಂಥ ಮಾನಭಾವ 5,000 ರೂಪಾಯಿ ಟೋಕನ್ನು ಇಲ್ಲ, ಕೂಪನ್ನು ಇಲ್ಲ, ರೇಷನ್ನು ಇಲ್ಲ, ಓಡೋದ ಸುಮ್ಮನೆ ಓಡಾಡ್ಕೊಂಡು ಅವನೀಗ. ಮತ್ತಿಲ್ಲಿ ಚನ್ನಪಟ್ಟಣದ ಉಪಚುನಾವಣೆ, ತಿಪ್ಪೇಸ್ವಾಮಣ್ಣವರು ಕುಂತವ್ರೆ ಹಿರಿಯಕರು. ನಾನು ನಿಂತ್ಕೋಬೇಕು ಅಂದಿದ್ರೆ ಈ ಸಲ ಮಂಡ್ಯದಲ್ಲಿ ಸಂಸತ್ ಚುನಾವಣೆಗೆ ಕಾರ್ಯಕರ್ತರ ಸಭೆ ನಡೀತು. ಅಂಬೇಡ್ಕರ್ ಭವನದಲ್ಲಿ ಮಂಡ್ಯದಲ್ಲಿ ಕಾರ್ಯಕರ್ತರು ಜಿಲ್ಲೆಯಿಂದ ಬಂದಿದ್ರು. ಏನು ನನ್ನ ಕಾಲರ್ ಪಟ್ಟಿ ಒಂದು ಹಿಡ್ದಿಲ್ಲ ಅಷ್ಟೇ ಕಾರ್ಯಕರ್ತರು. ಆ ಲೆವೆಲ್ಗೆ ನನ್ನ ಮೇಲೆ ಚಾರ್ಜ್ ಮಾಡಿದರು. ನೀವು ನಿಂತ್ಕೋಬೇಕು, ನಿಮಗೆ ಮೋಸ ಆಗಿದೆ, ಜನ ನಿಮ್ಮ ಮೋಸಕ್ಕೆ ಉತ್ತರ ಕೊಡ್ತಾರೆ, ನಿಮ್ಮ ಮೂಲಕ ನಾವು ಉತ್ತರ ಕೊಡಬೇಕು ಅಂದರು. ನಾನು ಹೇಳಿದೆ ಬೇಡಣ್ಣ, ಒಂದ್ಸಲಿ MLA ನಿಂತ್ಕೊಳ್ಳೋದು, ಒಂದ್ಸಲಿ MP ನಿಂತ್ಕೊಳ್ಳೋದು, ಒಂದ್ಸಲಿ ಕ್ಷೇತ್ರ ಬದಲಾವಣೆ ಮಾಡೋದು ಚೆನ್ನಾಗಿ ಕಾಣಲ್ಲ. ಈಗ ನನಗಿನ್ನೂ ವಯಸ್ಸಿದೆ, ಕಾಯ್ತೀನಿ, ನಾನು ಪಕ್ಷ ಕಟ್ಟಬೇಕು, ಈಗ ನನ್ನ ಮೇಲೆ ಒತ್ತಡ ಏರಬೇಡಿ ಅಂತ ಹೇಳಿದೆ. ತದನಂತರ ಬೇರೆ ದಾರಿ ಇಲ್ದಿರ ಕುಮಾರಣ್ಣವ್ರನ್ನ ಕರ್ಕೊಂಡೋಗಿ ನಿಲ್ಲಿಸ್ಕೊಂಡ್ರು. ಆದರೆ ಇವತ್ತು ಕುಮಾರಣ್ಣವರು ನಿಮಗೆ ಗೊತ್ತಿದೆ, ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರ ಸಂಪುಟದಲ್ಲಿ ಕೇಂದ್ರದ ಬೃಹತ್ ಕೈಗಾರಿಕೆ ಮತ್ತು ಉಕ್ಕಿನ ಸಚಿವರಾಗಿ ಕೆಲಸ ಮಾಡ್ತಕ್ಕಂಥದ್ದಕ್ಕೊಂದು ಅವಕಾಶ ಸಿಕ್ಕಿದೆ. ಈ ನಿಟ್ಟಿನಲ್ಲಿ ಇವತ್ತು ನನಗೆ ಈ 3 ವರ್ಷ ಸಮಯಾವಕಾಶ ಏನಿದೆ ಮುಂದಿನ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಗೆ, ನಾನು ಮುಂದಿನ ಚುನಾವಣೆ ಬಗ್ಗೆ ಮಾತಾಡಲ್ಲ. ನನಗೆ ಆಸಕ್ತಿ ಇರ್ತಕ್ಕಂಥದ್ದು ಮೊದಲು ಗ್ರಾಮ ಪಂಚಾಯಿತಿ ಚುನಾವಣೆ, ತಾಲೂಕ್ ಪಂಚಾಯಿತಿ ಚುನಾವಣೆ, ಜಿಲ್ಲಾ ಪಂಚಾಯಿತಿ ಚುನಾವಣೆ. ಏಕೆಂದರೆ ರಾಜಕಾರಣದ ಬೇರು ಗ್ರಾಮ ಪಂಚಾಯಿತಿ, ರಾಜಕಾರಣ ಹುಡ್ತಕ್ಕಂಥದ್ದೇ ಗ್ರಾಮ ಪಂಚಾಯಿತಿ ಲೆವೆಲಲ್ಲಿ.
ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಗಳಲ್ಲಿ ನಾವು ಹಿಡಿತ ಸಾಧಿಸಿದ್ರೆ 100ಕ್ಕೆ 100 ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಅತಿ ಹೆಚ್ಚು ಶಾಸಕರನ್ನ ಜನತಾದಳ ಪಕ್ಷ ಗೆಲ್ಲಿಸ್ತಕ್ಕಂಥ ಸಾಮರ್ಥ್ಯ ನಿಮ್ಮಂಥವರಲ್ಲಿದೆ.